ಇಂದಿನ ವೇಗದ ಜೀವನ ಶೈಲಿ ಮತ್ತು ಸಾಮಾಜಿಕ ಒತ್ತಡಗಳ ನಡುವೆಯಲ್ಲಿ ವಿದ್ಯಾರ್ಥಿಗಳ ವಿಶೇಷವಾಗಿ ಹೆಣ್ಣು ಮಕ್ಕಳ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಅಗತ್ಯವಾಗಿದೆ ಎಂದು ಮನೋವೈದ್ಯರು ಡಾ ನಿರುಪಮಾ ಅಭಿಪ್ರಾಯಪಟ್ಟರು. ನಗರದ ಎವಿಕೆ ಮಹಿಳಾ ಕಾಲೇಜು ಸಭಾಂಗಣದಲ್ಲಿ ಹಳೆಯ ವಿದ್ಯಾರ್ಥಿಗಳ ಸಂಘ ಮತ್ತು ಭಾರತ್ ಸೇವಾದಳ ಇವರ ಸಂಯುಕ್ತಾಶ್ರಯದಲ್ಲಿ ಮಂಗಳವಾರ ಹಮ್ಮಿಕೊಳ್ಳಲಾಗಿದ್ದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಕುಟುಂಬದಲ್ಲಿ ಸಣ್ಣ ವಿಷಯಗಳಿಗೂ ವಿರೋಧ ಎದುರಾದಾಗ ಕೆಲ ಯುವತಿಯರು ಮನಸ್ಥೈರ್ಯ ಕಳೆದುಕೊಂಡು ತಮ್ಮ ಮೇಲೆಯೇ ಹಿಂಸೆ ಮಾಡುವ ಪ್ರವೃತ್ತಿಗೆ ಒಳಗಾಗ್ತಾ ಇರುವುದು ಆತಂಕಕಾರಿ ಎಂದು ಹೇಳಿದರು. ಇದನ್ನು ವ್ಯಕ್ತಿತ್ವದ ದೌರ್ಬಲ್ಯವೆಂದು ನೋಡದೆ ಸರಿಯಾದ ಮಾರ್ಗದರ್ಶನ ನೀಡುವುದರಿಂದ ಅವರ ಜೀವನವನ್ನು ಸುಧಾರಿಸಬಹುದು ಎಂದು ಅಭಿಪ್ರಾಯಪಟ್ಟರು. ಪ್ರತಿಯೊಬ್ಬರಲ್ಲೂ ಇರುವ ವಿಶಿಷ್ಟ ಪ್ರತಿಭೆಯನ್ನು ಗುರುತಿಸಿ ಬೆಳೆಸಿಕೊಳ್ಳುವುದು ಮುಖ್ಯವಾಗಿದ್ದು, ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸುವ ಮನೋಬಲವನ್ನು ಬೆಳೆಸಿಕೊಳ್ಳುವ ಮೂಲಕ ಉತ್ತಮ ಭವಿಷ್ಯ ರೂಪಿಸಿಕೊಳ್ಳಬಹುದು ಎಂದು ಸಲಹೆ ನೀಡಿದರು. 8 ರಿಂದ 9 ಗಂಟೆ ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ, ಊಟ ತಿಂಡಿ ಮಾಡ್ತಿರ್ಲಿಲ್ಲ, ರೂಮು ಅವಳು ಕನ್ನಡಿ ಅವಳು. ಈಗ ಅವಳು ಈಗಲೂ ಟ್ರೀಟ್ಮೆಂಟ್ ತಗೋತಿದ್ದಾಳೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದಷ್ಟು ರಿವರ್ಸಿಬಲ್ ಆದ್ರೂ ಒಂದಷ್ಟು ಡ್ಯಾಮೇಜ್ ಮಾಡಿಬಿಟ್ಟಿರುತ್ತೆ ನಮ್ಮ ಮಿದುಳನ್ನ. ಅದಕ್ಕೆ ಟ್ರೀಟ್ಮೆಂಟ್ ತಗೋತಿದ್ದಾಳೆ. ಈಗ ಅವಳೊಬ್ಳು ಒಂದು ಜವಾಬ್ದಾರಿ ಹೆಣ್ಮಗಳಾಗಿ ಒಂದು ಸ್ಕೂಲಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದಾಳೆ. ಆದರೂ ಇವತ್ತಿಗೂ ಅವಳು ಬೇಗ ಡಿಸ್ಟರ್ಬ್ ಆಗ್ತಾಳೆ. ಯಾರೇ ಏನೇ ಹೇಳಿದ್ರು ಸಹಿಸ್ಕೊಳಕ್ಕಾಗಲ್ಲ. ಸಿಟ್ಟು, ದುಃಖ, ಕೈ ಕೊಡ್ತಾಳೆ. ನಿಮ್ಮಲ್ಲೂ ಇರ್ಬೋದು, ಆ ಸೆಲ್ಫ್ ಮೆಟಿಲೇಷನ್ ಅಂತ ಹೇಳ್ತೀವಿ. ಯಾರಿಗೆ ಅದು ತಡ್ಕೊಳ್ಳೋ ಶಕ್ತಿನೇ ಇರಲ್ಲ. ಸಣ್ಣ ಸಣ್ಣ ಕಾರಣ, ಅಪ್ಪನೇ ಇರ್ಬೋದು, ಅಮ್ಮನೇ ಇರ್ಬೋದು, ಫ್ರೆಂಡ್ ಏನೋ ಒಂದು ಚೂರು ಹೇಳಿದ್ರು ಅಂದರೆ ತನಗೆ ತಾನೇ ಹಿಂಸೆ ಕೊಡುವಂಥ ಪ್ರವೃತ್ತಿ. ಅದು ಏನು ಹೇಳೋದು, ಪರ್ಸನಾಲಿಟಿ ಡಿಸಾರ್ಡರ್ ಅಂತ ಹೇಳ್ತೀವಿ, ವ್ಯಕ್ತಿತ್ವ ದೋಷ. ಅವ್ರನ್ನ ರಿಪೇರಿನೇ ಮಾಡೋಕ್ಕಾಗಲ್ಲ. ಆದರೆ ಅವರು ಒಬ್ಬರು ಮನುಷ್ಯರು, ಬದುಕೋ ಎಲ್ಲ ಹಕ್ಕು ನಮ್ಮಂಗೆ ಇರುತ್ತೆ. ಆ ಮಗು, ಆ ಹುಡುಗಿ ಇವಾಗ ಟ್ರೀಟ್ಮೆಂಟ್ ತೊಗೊಂಡು ನಿದ್ರೆ ಮಾಡ್ತಾಳೆ. ತಂದೆ ತಾಯಿನ ಅವಳು ತಗೊಳ್ಳೋ ಸಂಬಳದಲ್ಲಿ ಚೆನ್ನಾಗಿ ನೋಡ್ಕೊತಿದ್ದಾಳೆ. ಜವಾಬ್ದಾರಿಯಿಂದ ಒಂದು ಸ್ಕೂಲ್ಗೆ ಹೋಗಿ ಆ ಮಕ್ಳ ಜೊತೆನೂ ಚೆನ್ನಾಗಿದ್ದಾಳೆ. ಆಗೀಗ ಒಂದೊಂಚೂರು ಡಿಸ್ಟರ್ಬ್ ಆದ ತಪ್ಪಕ್ಕೆ ಓಡ್ ಬರ್ತಾಳೆ. ಟ್ರೀಟ್ಮೆಂಟ್ ತೊಗೊಂಡು ಚೆನ್ನಾಗಿದ್ದಾಳೆ. ಅವಳನ್ನು ನೋಡಿದ್ರೆ ಫುಲ್ ಆಫ್ ಲೈಫ್, ಖುಷಿಯಾಗತ್ತೆ ನನಗೆ. ಅಷ್ಟು ನಗ್ತಾ ಏನೇನೋ ಕ್ರಿಯೇಟಿವ್ ಆ್ಯಕ್ಟಿವಿಟೀಸ್ ಆ ಮಕ್ಳುಗಳ ಜೊತೆ ಮಾಡ್ತಾಳೆ, ತೋರಿಸ್ತಾಳೆ ಫೋಟೋದಲ್ಲಿ ನನಗೆಲ್ಲನೂ. ಯಾಕೆ ಹೇಳ್ತೀನಿ ಅಂದರೆ, ಅವಳಿಗಷ್ಟು ದೇವ್ರ ಬುದ್ಧಿವಂತಿಕೆ ಕೊಟ್ಟಿದ್ದಾನೆ. ಆ ಬುದ್ಧಿವಂತಿಕೆನ ಸರಿಯಾದ ರೀತಿನಲ್ಲಿ ಅವಳು ಇಂಪ್ಲಿಮೆಂಟ್ ಮಾಡಲಿಲ್ಲ ಆ ಏಜಲ್ಲಿ. ನಿಮ್ಮ ಏಜೆ ಅದು ಇವತ್ತಿಗೂ ಅವಳಿಗೆ ಒಂಥರ ಅದರಿಂದ ಆಚೆ ಬರಬೇಕು ಅನ್ನೋ ಎಲ್ಲ ಮನಸ್ಥಿತಿಯೂ ಇದೆ. ಆದರೆ ಆ ಶರೀರ, ಮಿದುಳು, ಅವಳ ಮನಸ್ಸು ಅಷ್ಟು ಅವಳಿಗೆ ಸಪೋರ್ಟ್ ಮಾಡ್ತಾ ಇಲ್ಲ. ನಿಮ್ಮಲ್ಲೂ ಇದೀರ ಮಕ್ಕಳ, ಸಾಕಷ್ಟು ಶಕ್ತಿ ಕೊಟ್ಟಿದ್ದಾನೆ ನಿಮ್ಗಳಿಗೆ. ಒಂದಲ್ಲ ಒಂದು ಪ್ರತಿಭೆ ಇರುತ್ತೆ ನಿಮ್ಮಲ್ಲಿ. ಆ ಪ್ರತಿಭೆನ ನೀವು ಗುರುತಿಸ್ಕೊಳ್ಳಿ. ಎಲ್ಲರೂ ಎಲ್ಲರಿಗಿಂತ ಚೆನ್ನಾಗಿ ಬದುಕಬೇಕು ಆಗಲ್ಲ. ನಾನು ನನ್ನ ಮಟ್ಟಕ್ಕೆ, ನನ್ನ ಸಾಮರ್ಥ್ಯಕ್ಕೆ, ನನ್ನ ತಿಳುವಳಿಕೆ. ಕಾರ್ಯಕ್ರಮದಲ್ಲಿ ಹಳೆಯ ವಿದ್ಯಾರ್ಥಿನಿಯರ ಸಂಘದ ಅಧ್ಯಕ್ಷೆ ಎಸ್ಎಚ್ ವಾರಿಜಾ, ಭಾರತ್ ಸೇವಾದಳ ವಲಯ ಸಂಘಟಕಿ ವಿಎಸ್ ರಾಣಿ ಹಾಗೂ ಕಾಲೇಜಿನ ಬೋಧಕ ವೃಂದ, ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು.